ಸೊ 21ನೇ ಐಡಿಯಾ ಏನಂದರೆ ಗೇಮಿಂಗ್ ಚಾನಲ್ನ ಓಪನ್ ಮಾಡೋದು. ನಿಮ್ಗೇನಾದರೂ ಗೇಮಿಂಗ್ ಆಡೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು, ನೀವು ಎಲ್ಲ ಥರ ಗೇಮಿಂಗ್ಸ್ ಆಡ್ತೀರಾ, ನಿಮಗೆ ಎಲ್ಲ ರೀತಿಯಲ್ಲಿ ಗೇಮ್ಸ್ ಮಾಡೋಕ್ಕೆ ಬರುತ್ತೆ, ಎಲ್ಲ ರೀತಿ ಗೇಮ್ಸ್ ಬಗ್ಗೆ ಸಾಕಷ್ಟು ಐಡಿಯಾ ಇದೆ ಅಂದರೆ ನೀವು ಕೂಡ ಒಂದು ಗೇಮ್ ಚಾನಲ್ನ ಓಪನ್ ಮಾಡ್ಕೊಳ್ಬೋದು. ಅಲ್ಲೂ ನೀವು ರಿಯಾಕ್ಷನ್ ವಿಡಿಯೋ ಮಾಡ್ಬೋದು, ಗೇಮ್ಗಳ ಬಗ್ಗೆ ಯಾವ ರೀತಿ ಮಾಡ್ಬೋದು, ಹೊಸ ಹೊಸ ಸ್ಟೋರಿ ಕ್ರಿಯೇಟ್ ಮಾಡ್ಬೋದು ಗೇಮ್ಸ್ಗಳನ್ನ ಯೂಸ್ ಮಾಡಿ. ನಿಮಗೂ ಆ ಥರ ಸಾಕಷ್ಟು ಇಂಟ್ರೆಸ್ಟ್ ಇದ್ದರೆ ನೀವು ಒಂದು ಗೇಮಿಂಗ್ ಒಂದು ಚಾನಲ್ನ ಓಪನ್ ಮಾಡಿಕೊಂಡು ನೀವು ಇದರಲ್ಲಿ ಸಾಕಷ್ಟು ಹಣ ಮಾಡ್ಬೋದು. ಸೊ 22ನೇ ಥರ ಯಾವ ಥರ ನೀವು ಯೂಟ್ಯೂಬ್ ಚಾನಲ್ ಮಾಡ್ಬೋದು ಅಂದರೆ, ನೀವು ಚಾಲೆಂಜಸ್ ಕೊಡಬೇಕು. ಚಾನಲಲ್ಲಿ ನೀವು ಒಳ್ಳೆ ರೀತಿ ಜನಗಳಿಗೆ ಚಾಲೆಂಜಸ್ ಕೊಟ್ಟರೆ ನೀವು ಆ ಚಾಲೆಂಜ್ನ ನೀವು ಅಕ್ಸೆಪ್ಟ್ ಮಾಡಿ ಆ ಚಾಲೆಂಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಯಾವ ರೀತಿ ಚಾಲೆಂಜ್ನ ಜನಗಳಿಗೆ ಕೊಡ್ಬೋದು. ಡಿಫ್ರೆಂಟ್ ಚಾಲೆಂಜಸ್ನ ನೀವು ನಿಮ್ಮ ಜನಗಳಿಗೆ ಕೊಡ್ಬೋದು. ಇಲ್ಲಾಂದ್ರೆ ಊಟ ತಿನ್ನೋದ್ರಲ್ಲಿ ಡಿಫ್ರೆಂಟ್ ಚಾಲೆಂಜ್ಗಳನ್ನ ನೀವು ಏರ್ಪಡಿಸ್ಬೋದು, ಬರೆಯೋದ್ರ ಫಾಸ್ಟಾಗಿ ನೀವು ಚಾಲೆಂಜ್ನ ಏರ್ಪಡಿಸ್ಬೋದು. ಆ ಥರ ಎಲ್ಲ ಡಿಫ್ರೆಂಟ್ ಚಾಲೆಂಜಸ್ನ ನೀವು ವಿಡಿಯೋಗಳನ್ನ ಮಾಡಿ ಆ ಥರ ವಿಡಿಯೋಗಳನ್ನ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಅದರಲ್ಲಿ ಸಾಕಷ್ಟು ವ್ಯೂಸ್ ಸಿಗುತ್ತೆ. ಆದ್ದರಿಂದ ನಿಮಗೂ ಈ ಥರ ಚಾಲೆಂಜ್ಗಳನ್ನ ತೊಗೊಳೋದ್ರಲ್ಲಿ ಇಂಟ್ರೆಸ್ಟ್ ಇದ್ದು ನೀವು ಆ ಥರ ಚಾಲೆಂಜ್ಗಳನ್ನ ಅಕ್ಸೆಪ್ಟ್ ಮಾಡಿ ಆ ಥರ ನೀವು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ ನೀವು ಆ ಥರ ವಿಡಿಯೋಗಳನ್ನ ಮಾಡಿದ್ರೆ ನೀವು ಕೂಡ ಸಾಕಷ್ಟು ಹಣ ಮಾಡ್ಬೋದು. ಈ ಥರ ಚಾಲೆಂಜಸ್ ಟಾಪಿಕಲ್ಲಿ ನೀವು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು. ಸೊ 23ನೇ ಥರ ಏನೆಲ್ಲ ಮಾಡ್ಬೋದು ಅಂದರೆ, ನೀವು ಇಂಟರ್ವ್ಯೂಸ್ ಮಾಡೋದು. ಈಗ ಕೆಲವು ಸಕ್ಸಸ್ಫುಲ್ ಪೀಪಲ್ ಇರ್ತಾರೆ, ಅವ್ರನ್ನ ಇಂಟರ್ವ್ಯೂಸ್ ಮಾಡೋದು, ಅವ್ರ ರಿಯಾಕ್ಷನ್ ತಿಳ್ಕೊಳ್ಳೋದು. ಈ ಥರ ಎಲ್ಲ ಜನಗಳನ್ನ ಇಂಟರ್ವ್ಯೂ ಮಾಡಿದ್ರೆ ಜನಗಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅಂಥ ಜನಗಳು ಏನು ಹೇಳ್ತಾರೆ, ಅವ್ರ ಮಾತೇನು, ಅವರು ಯಾವ ಥರ ಆನ್ಸರ್ ಮಾಡ್ತಾರೆ, ಯಾವ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡ್ತಾರೆ, ಅವ್ರ ಲೈಫ್ ಯಾವ ಥರ ಇದೆ ಅನ್ನೋ ಜನಗಳಿಗೆ ತಿಳ್ಕೊಳೋದು ಕುತೂಹಲ ಇರುತ್ತೆ. ಆದ್ದರಿಂದ ನಿಮಗೆ ಇನ್ನೊಬ್ಬರ ಹತ್ರ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಒಳ್ಳೆ ರೀತಿ ಮಾತಾಡ್ಬೋದು. ನೀವು ಒಳ್ಳೆ ರೀತಿ ಮಾತಾಡಿ ಬೇರೆಯವರಿಂದ ಸಾಕಷ್ಟು ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡಿ ನೀವು ವಿಡಿಯೋಗಳೆಲ್ಲ ಹಾಕ್ಬೋದು ಅಂತ ನಿಮ್ಗೇನಾದರೂ ಕಾನ್ಫಿಡೆನ್ಸ್ ಇದ್ದರೆ ನೀವು ಕೂಡ ಈ ಥರ ಚಾನಲ್ನ ಓಪನ್ ಮಾಡಿಕೊಂಡು ನೀವು ಕೂಡ ಒಳ್ಳೆ ರೀತಿ ಇಂಟರ್ವ್ಯೂಸ್ ಚಾನಲ್ನ ಓಪನ್ ಮಾಡಿಕೊಂಡು ಅಲ್ಲಿ ಸಾಕಷ್ಟು ಕ್ವಶನ್ಸ್ನ ಆನ್ಸರ್ಸ್ನ ಆ ವಿಡಿಯೋದಲ್ಲಿ ನೀವು ಜನರೇಟ್ ಮಾಡಿದ್ರೆ ನೀವು ಕೂಡ ಈ ಥರ ವಿಡಿಯೋಗಳಲ್ಲಿ ಸಾಕಷ್ಟು ಹಣ ಮಾಡ್ಬೋದು. ಈ ಥರ ಐಡಿಯಾ ಏನಂದರೆ, ನಿಮಗೇನಾದರೂ ಸೋಷಿಯಲ್ ಮೀಡಿಯಲ್ಲಿ ನೀವು ಎಕ್ಸ್ಪರ್ಟೀಸ್ ಇದ್ದರೆ, ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಕ್ಸ್ಪರ್ಟ್ ಇದ್ದರೆ ನೀವು ಅದರಲ್ಲಿ ಒಳ್ಳೆ ರೀತಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಒಳ್ಳೆ ಐಡಿಯಾ ಇದ್ದರೆ, ಆಡ್ಸ್ ರನ್ ಮಾಡೋದಕ್ಕೆ ಐಡಿಯಾ ಇದ್ದರೆ ನೀವು ಕೂಡ ಆ ಟಾಪಿಕಲ್ಲಿ ನೀವು ಯಾವ ರೀತಿ ಆ ಟಾಪಿಕಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಾ ಆ ಟಾಪಿಕ್ನ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಒಳ್ಳೆ ರೀತಿ ಎಜುಕೇಟ್ ಮಾಡಿದರೆ ನಿಮಗೂ ಈ ಥರ ಒಂದು ಚಾನಲ್ನ ಓಪನ್ ಮಾಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಬಗ್ಗೆ ಆಗಲಿ, ಫೇಸ್ಬುಕ್ ಬಗ್ಗೆ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಿದ್ರೆ ನಾವು ಒಳ್ಳೆ ಪ್ರೊಡಕ್ಟಿವಿಟಿ ಆಗುತ್ತೆ, ಒಳ್ಳೆ ಲಾಭ ಮಾಡ್ಬೋದು, ಒಳ್ಳೆ ಬಿಸ್ನೆಸ್ ಮಾಡ್ಬೋದು, ಒಳ್ಳೆ ದುಡ್ಡು ಮಾಡ್ಬೋದು ಅನ್ನೋದನ್ನು ಡಿಫ್ರೆಂಟ್ ರೀತಿಯಲ್ಲಿ ಡಿಫ್ರೆಂಟ್ ಟಾಪಿಕಲ್ಲಿ ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಜನ ಸಾಕಷ್ಟು ರೀತಿಯಲ್ಲಿ ಬರ್ತಾರೆ ಈ ಥರ ವಿಡಿಯೋಗಳು ನೋಡೋದಕ್ಕೆ. ಆದ್ದರಿಂದ ನಿಮಗೂ ಈ ಏರಿಯಾದಲ್ಲೆಲ್ಲ ನೀವು ಎಕ್ಸ್ಪರ್ಟೀಸ್ ಇದ್ದರೆ ಡಿಜಿಟಲ್ ಮಾರ್ಕೆಟಿಂಗು, ಸೋಷಿಯಲ್ ಮೀಡಿಯಾ ಈ ಥರ ಮತ್ತು ವೆಬ್ಸೈಟ್ಗಳು ಓಪನ್ ಮಾಡೋದು, ವೆಬ್ಸೈಟ್ ಯಾವ ಥರ ಡೆವಲಪ್ ಮಾಡ್ಬೋದು ಆ ಥರ ಎಲ್ಲ ನಿಮ್ಗೆ ಐಡಿಯಾ ಇದ್ದರೆ ನೀವು ಕೂಡ ಈ ಥರ ಟಾಪಿಕಲ್ಲಿ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಸಾಕಷ್ಟು ಹಣ ಮಾಡ್ಬೋದು. ಸೊ 20ನೇ ಥರ ಏನಂದರೆ, ನಿಮಗೆ ಸಾಫ್ಟ್ವೇರ್ ಬಗ್ಗೆ ಸಾಕಷ್ಟು ನಾಲೆಜ್ ಇದ್ದು, ಮೊಬೈಲ್ ಆ್ಯಪ್ಸ್ ಬಗ್ಗೆ ಸಾಕಷ್ಟು ನಾಲೆಜ್ ಇದ್ದರೆ ನೀವು ಯಾವ ಥರ ಸಾಫ್ಟ್ವೇರ್ನ ಯೂಸ್ ಮಾಡಬೇಕು, ನೀವು ಯಾವ ಥರ ಮೊಬೈಲ್ ಆ್ಯಪ್ ಯೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನೀವು ನಿಮ್ಮ ವಿಡಿಯೋನ ಎಡಿಟಿಂಗ್ ಮಾಡಬೇಕು. ನಿಮ್ಮ ವಿಡಿಯೋನ ಎಡಿಟಿಂಗ್ ಮಾಡಬೇಕಂದಾಗ ಯಾವುದೋ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಿರ್ತೀರ. ಅಡೋಬ್ ಪ್ರೋ, ಅಡೋಬ್ ಸ್ಪೆಷಲ್ ಎಫೆಕ್ಟ್ಸ್ ಮೇಕರು, ಈ ಥರ ಡಿಫ್ರೆಂಟ್ ಎಡಿಟಿಂಗ್ ಟೂಲ್ಸ್ ಇರುತ್ತೆ. ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಈ ಟೂಲ್ಗಳನ್ನ ಯೂಸ್ ಮಾಡಿ ಯಾವ ರೀತಿ ನೀವು ಎಡಿಟಿಂಗ್ ಮಾಡ್ಬೋದು, ಯಾವ ಥರ ಫೋಟೋ ಎಡಿಟಿಂಗ್ ಮಾಡ್ಬೋದು ಅಂತ ಐಡಿಯಾ ಇದ್ದರೆ ನೀವು ಕೂಡ ಈ ಥರ ವಿಡಿಯೋದಲ್ಲಿ ಹೇಳ್ಕೊಟ್ಟು ಜನಗಳಿಗೆ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಬೋದು. ಈ ಥರ ಮಾಡಿದಾಗ ನಿಮಗೆ ವ್ಯೂಸ್ ಜಾಸ್ತಿ ಆದರೆ ನೀವು ಕೂಡ ಇದರಲ್ಲಿ ಸಾಕಷ್ಟು ಹಣ ಮಾಡ್ಬೋದು. 26ನೇ ಐಡಿಯಾ ಏನಂದರೆ, ನಿಮ್ಗೇನಾದರೂ ಅನಿಮೇಷನ್ ಮಾಡೋದಕ್ಕೆ ಸಾಕಷ್ಟು ಐಡಿಯಾ ಇದ್ದರೆ ನೀವು ನಿಮ್ಮ ಅನಿಮೇಷನ್ನ ನಾಲೆಡ್ಜ್ನ ಯೂಸ್ ಮಾಡಿಕೊಂಡು ನೀವು ಸ್ಮಾಲ್ ಸ್ಟೋರೀಸ್ನ ಹೇಳ್ಬೋದು ಜನಗಳಿಗೆ, ಸ್ಮಾಲ್ ಕಥೆಗಳನ್ನ ಹೇಳ್ಬೋದು. ಇಲ್ಲಾಂದರೆ ಯಾವುದೇ ಒಂದು ಟಾಪಿಕ್ನ ಸಿಂಪಲ್ಲಾಗಿ ಅನಿಮೇಷನ್ನ ಯೂಸ್ ಮಾಡಿಕೊಂಡು ಒಳ್ಳೆ ನೆರೇಷನ್ ಯೂಸ್ ಮಾಡಿಕೊಂಡು ಸಾಕಷ್ಟು ಹಣ ಯೂಟ್ಯೂಬಲ್ಲಿ ಮಾಡ್ಬೋದು. ಆದ್ದರಿಂದ ನಿಮಗೆ ಇದ್ರ ಬಗ್ಗೆ ಏನಾದರೂ ಟ್ಯಾಲೆಂಟ್ ಇದ್ದರೆ ನೀವು ಕೂಡ ಈ ಥರ ಮಾಡಿ ಸಾಕಷ್ಟು ಹಣ ಮಾಡ್ಬೋದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು. ಸೊ 27ನೇ ಐಡಿಯಾ ಏನಂದರೆ, ಡೈಲಿ ವ್ಲಾಗ್ ಮಾಡೋದು. ಕೆಲವರು ತಮ್ಮ ಲೈಫ್ನ ಪ್ರತಿದಿನವೂ
ವ್ಲಾಗ್ ಮಾಡ್ತಿರ್ತಾರೆ. ಅವ್ರದ್ದು ಡೈಲಿ ಏನೇನು ಇವೆಂಟ್ ನಡೆಯುತ್ತೋ ಪ್ರತಿಯೊಂದು ಆ ದಿನದಲ್ಲಿ ಏನೇನು ಆಕ್ಟಿವಿಟಿ ಆಗಿರುತ್ತೋ ಆ ಆಕ್ಟಿವಿಟಿನೆಲ್ಲನೂ ಒಂದು ವಿಡಿಯೋ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತಾರೆ. ಜನ ಸಾಕಷ್ಟು ಇಂಟ್ರೆಸ್ಟ್ ಇರುತ್ತೆ ಬೇರೆಯವರ ವ್ಲಾಗ್ಗಳು ನೋಡೋದಕ್ಕೆ, ಬೇರೆಯವರ ಫ್ಯಾಮಿಲಿ ವ್ಲಾಗ್ ನೋಡೋದಕ್ಕೆ ಸಾಕಷ್ಟು ಜನ ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ಅವ್ರ ಕುತೂಹಲ ಇರುತ್ತೆ. ಈ ಥರ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಡೈಲಿ ವ್ಲಾಗ್ ಮಾಡಿ ನೀವು ಕೂಡ ಸಾಕಷ್ಟು ಫ್ಯಾನ್ ಬೇಸ್ನ ಬೆಳೆಸ್ಬೋದು. ಒಳ್ಳೆ ರೀತಿ ಸಬ್ಸ್ಕ್ರೈಬರ್ ಬೆಳೆದ್ರೆ ನಿಮಗೂ ಕೂಡ ಸಾಕಷ್ಟು ಹಣ ಮಾಡೋ ಎಲ್ಲ ಅವಕಾಶಗಳಿರುತ್ತೆ. ನೀವು ಡೈಲಿ ವ್ಲಾಗ್ ಓಪನ್ ಮಾಡಿಕೊಂಡು ಈಸಿಯಾಗಿ ಸಾಕಷ್ಟು ಹಣ ಮಾಡಬಹುದು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡ್ರೆ. ಸೊ 28ನೇ ಐಡಿಯಾ ಏನಂದರೆ, ನಿಮ್ಗೇನಾದರೂ ಮೋಟಿವೇಶನ್ ಮಾಡೋದಕ್ಕೆ ಸಾಕಷ್ಟು ಇಂಟ್ರೆಸ್ಟ್ ಇದ್ದು ನೀವು ಒಳ್ಳೆ ಮೋಟಿವೇಶನ್ ಸ್ಪೀಕರ್ ಇದ್ದರೆ, ನಿಮಗೆ ಒಳ್ಳೆ ರೀತಿ ಮಾತಾಡೋಕ್ಕೆ ಎಲ್ಲ ಥರ ನಾಲೆಡ್ಜ್ ಇದ್ದರೆ, ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ನೀವು ಜನಗಳಿಗೆ ಮೋಟಿವೇಶನ್ ಮಾಡ್ಬೋದು, ಒಳ್ಳೆ ರೀತಿ ಇನ್ಸ್ಪೈರ್ ಮಾಡ್ಬೋದು, ಒಳ್ಳೆ ರೀತಿ ಕತೆ ಹೇಳ್ಬೋದು, ಎಲ್ಲ ರೀತಿಯಲ್ಲಿ ಜನಗಳಿಗೆ ಇನ್ಸ್ಪೈರ್ ಆಗೋ ಹಾಗೆ ನೀವು ಮಾಡ್ಬೋದು. ನಿಮಗೆ ಈ ಥರ ಏನಾದರೂ ಟ್ಯಾಲೆಂಟ್ ಇದ್ದರೆ ನೀವು ಕೂಡ ಒಂದು ಚಾನಲ್ನ ಓಪನ್ ಮಾಡಿಕೊಂಡು ನೀವು ಒಳ್ಳೆ ರೀತಿ ಮೋಟಿವೇಶನ್ ಸ್ಪೀಕರ್ ಆಗ್ಬೋದು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು. ಸೊ 29ನೇ ಐಡಿಯಾ ಏನಂದರೆ, ನೀವೇನಾದರೂ ನಿಮ್ಮಲ್ಲಿ ಸ್ವಲ್ಪ ಜಾಗ ಇದ್ದು ನಿಮ್ಮ ಮನೇಲಿ ಏನಾದರೂ ಗಾರ್ಡನ್ ಮಾಡ್ಕೊಳೋಕ್ಕೆ ವ್ಯವಸ್ಥೆ ಇದ್ದರೆ, ನೀವು ಗಾರ್ಡನ್ ಮಾಡ್ತಾ ಇದ್ದರೆ ನೀವು ಕೂಡ ಒಂದು ಚಾನಲ್ನ ಓಪನ್ ಮಾಡ್ಕೊಳ್ಬೋದು. ಅಲ್ಲಿ ಏನಂದರೆ ನೀವು ಗಾರ್ಡನ್ ಯಾವ ರೀತಿ ಮಾಡೋದು, ಗಾರ್ಡನ್ ಯಾವ ಥರ ಮಾಡಬೇಕು, ಯಾವೆಲ್ಲ ವೆಜಿಟೇಬಲ್ಸ್ ಬೆಳ್ಕೊಳ್ಬೋದು, ಯಾವ ಥರ ಫ್ಲವರ್ಗಳು ಬೆಳಿಬೋದು, ಎಲ್ಲ ರೀತಿ ಪೆಸ್ಟಿಸೈಡ್ಸು ಫರ್ಟಿಲೈಸರ್ಗಳು ಯಾವುದು ಯೂಸ್ ಮಾಡ್ಬೋದು, ಯಾವ ರೀತಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಬೋದು, ಯಾವೆಲ್ಲ ಟಿಪ್ಸ್ನ ಯೂಸ್ ಮಾಡಿದ್ರೆ ನೀವು ಗಾರ್ಡನ್ನ ಚೆನ್ನಾಗಿ ನೋಡ್ಕೊಳ್ಬೋದು ಅಂತ ನಿಮ್ಗೇನಾದರೂ ಐಡಿಯಾ ಇದ್ದರೆ ನೀವು ಆ ಟಾಪಿಕ್ಗಳೆಲ್ಲನೂ ನೀವು ರೆಗ್ಯುಲರಾಗಿ ವಿಡಿಯೋ ಹಾಕ್ತಾ ಇದ್ದರೆ ನಿಮಗೆ ಸಾಕಷ್ಟು ಸಬ್ಸ್ಕ್ರೈಬರ್ ಬರ್ತಾರೆ. ನಿಮಗೂ ಈ ಥರ ಏನಾದರೂ ಐಡಿಯಾ ಇದ್ದರೆ, ನಿಮ್ಮಲ್ಲಿ ಗಾರ್ಡನ್ ಇದ್ದು ನೀವು ಗಾರ್ಡನ್ ಬಗ್ಗೆ ಸಾಕಷ್ಟು ಜನಗಳಿಗೆ ಏನಾದರೂ ಹೇಳ್ಕೊಡ್ಬೇಕಂದ್ರೆ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಒಳ್ಳೆ ರೀತಿ ಎಲ್ಲ ರೀತಿ ಗಾರ್ಡನ್ ಟಿಪ್ಸ್ನ ಹೇಳ್ಕೊಟ್ರೆ ನೀವು ಕೂಡ ಯೂಟ್ಯೂಬಿಂದ ಸಾಕಷ್ಟು ಹಣ ಮಾಡ್ಬೋದು ನೀವು ಒಂದು ಚಾನಲ್ನ ಓಪನ್ ಮಾಡಿಕೊಂಡು. ಸೊ 30ನೇ ಐಡಿಯಾ ಏನಂದರೆ, ನೀವೇನಾದರೂ ಬುಕ್ ರೀಡರ್, ಒಳ್ಳೆ ರೀತಿ ಪುಸ್ತಕ ಓದೋದಕ್ಕೆ, ಪುಸ್ತಕಗಳು ಓದೋದು ಯಾವಾಗಲೂ ನಿಮ್ಗೆ ಹವ್ಯಾಸ ಆಗಿದ್ದರೆ, ಪ್ರತಿಯೊಂದು ದಿನ ಬುಕ್ ಓದ್ತಾ ಇದ್ದರೆ, ನೀವು ಒಂದಲ್ಲ ಒಂದು ಹೊಸ ಬುಕ್ಗಳು ಓದ್ತಾ ಇದ್ದರೆ, ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ದಿನಾಲೂ ನೀವು ಯಾವುದೇ ಒಂದು ಬುಕ್ ಓದಿದ್ರೆ ಅದರದ್ದು ಸಮ್ಮರಿನೋ, ಆ ಬುಕ್ಕು ಎಷ್ಟು ಒಳ್ಳೆಯದು, ಆ ಬುಕ್ಕಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ, ಆ ಥರ ಯಾವ ಥರ ಬುಕ್ ಬರೆದಿದ್ದಾನೆ, ಯಾವ ಥರ ಒಂದು ಬುಕ್ ಇದೆ, ಯಾವ ಥರ ಕ್ವಾಲಿಟಿ ಇನ್ಫಾರ್ಮೇಷನ್ ಇದೆ ಅನ್ನೋದನ್ನೆಲ್ಲನೂ ನೀವು ಜನಗಳಿಗೆ ತಿಳಿಸ್ಕೊಡ್ಬೋದು. ನೀವೊಂದು ರಿವ್ಯೂ ಮಾಡಿ ಆ ಬುಕ್ನ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ನೀವು ಕೂಡ ಸಾಕಷ್ಟು ಹಣ ಮಾಡ್ಬೋದು. ಈ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ನೀವು ಸಾಕಷ್ಟು ಹಣ ಮಾಡ್ಬೋದು ಒಂದು ಯೂಟ್ಯೂಬ್ ಚಾನಲ್ನ ಈಸಿಯಾಗಿ